ಪತ್ರಿಕಾ ಮಾಧ್ಯಮದ ಗೆಳೆಯರೇ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಇವತ್ತು ತಮ್ಮನ್ನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ 2ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನಮ್ಮ ಛಲವಾದಿ ಸುರೇಣರು, ರಾಜಕೀಯ ನೇತಾರರು ಆಗಿರುವಂತಹ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರು ಮತ್ತು ಉತ್ತರ ಕರ್ನಾಟಕದಲ್ಲಿ ಸತತ 4 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಅಭಯ ಪ್ರಸಾದ್ ಅವರ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕೆಂಬ ನಿರ್ಣಯದ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ತಮ್ಮೆಲ್ಲರಿಗೂ ಜಿಲ್ಲಾ ಛಲವಾದಿ ಮಹಾಸಭಾ, ಋತು ವಿಹಾರ ನಿರ್ಮಾಣ ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ವಿವಿಧ ದಲಿತ ಸಂಘಟನೆಗಳ ಮುಖಂಡರು ತಮ್ಮನ್ನ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿ, ಈ ಸಭೆಯಲ್ಲಿ ನಮ್ಮ ಸಮಾಜದ ಮುಖಂಡರು, ಚಿಂತಕರು ಆಗಿರ್ತಕ್ಕಂಥ ಚಂದ್ರಶೇಖರ್ ಕೊಡಬಾಗಿ ಅವರಿದ್ದಾರೆ. ಬುದ್ಧ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಹೆಡಳ್ಳಿ ಅವರಿದ್ದಾರೆ. ಕಾರ್ಯದರ್ಶಿಯಾಗಿರ್ತಕ್ಕಂಥ ನಾಗರಾಜ್ ಲಂಬು ಅವರಿದ್ದಾರೆ. ದಲಿತ ಮುಖಂಡರು, ಹೋರಾಟಗಾರರಾಗಿರ್ತಕ್ಕಂಥ ನಗರ ಸಾಧಕರಿದ್ದಾರೆ. ಈ ಸಭೆಯಲ್ಲಿ ನಮ್ಮ SC/ST ಕಮಿಷನ್ ಜಿಲ್ಲಾ ಛಲವಾದಿ ಅಧ್ಯಕ್ಷರು, ಜಿಲ್ಲಾ ಛಲವಾದಿ ಮಹಾಸಭಾದ ಅಧ್ಯಕ್ಷರು ಮತ್ತು ಆಗಿರ್ತಕ್ಕಂಥ ಸುನಿಲ್ ಉಪ್ಲೆ ಅವರಿದ್ದಾರೆ. ಹಿರಿಯರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಅವರಿದ್ದಾರೆ. ಈ ಸಭೆಯಲ್ಲಿ ನಮ್ಮ ಸಂತೋಷ್ ಶಾಪುರ್ ಅವರಿದ್ದಾರೆ. ಮಹಿಳಾ ವಿಭಾಗದಿಂದ ನಮ್ಮ ಭಾರತಿ ಹೊಸ್ಮನಿ ಅವರಿದ್ದಾರೆ. ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಸಂತ ಹುಮ್ಮಾಡಿ ಅವರಿದ್ದಾರೆ. ಈ ಸಭೆಯಲ್ಲಿ ನಮ್ಮ BS ಬೇಳೆಯವರು ಮತ್ತು MB ಹಳ್ಳದಮನಿ ಅವರಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನ ಕುರಿತು ನಮ್ಮ ಸುನಿಲ್ ಉಪ್ಲೆ ಅವರು ಪ್ರಾಸ್ತಾವಿಕವಾಗಿ 4 ಮಾಹಿತಿಗಳನ್ನು ಹೇಳಕ್ಕೆ ಬಯಸ್ತೇನೆ. ಈಗಾಗಲೇ ದಲಿತ ಮುಖಂಡರಾಗಿದ್ದ ಅಭಿಷೇಕ್ ಚಕ್ರವರ್ತಿ ಅವರು ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಛಲವಾದಿ ಮಹಾಸಭಾ, ಋತು ವಿಹಾರ ನಿರ್ಮಾಣ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳ ಪ್ರಮುಖರ ನೇತೃತ್ವದಲ್ಲಿ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಶೋಷಿತರ ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ S.C. ಮಹದೇವಪ್ಪನವರು 3 ದಶಕಗಳ ಕಾಲ ರಾಜಕೀಯ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ತಮ್ಮದೇ ಆದಂತಹ ಶೈಲಿಯಲ್ಲಿ ಹಲವಾರು ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರಂತೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಅಭಯ ಪ್ರಸಾದ್ ಅವರು ಕೂಡ ಅವರು ಛಲವಾದಿ ಸಮುದಾಯದ ಬಂಧುಗಳಾಗಿದ್ದಾರೆ. ಅವರು ಕೂಡ ಸತತ ಈಗ 3ನೇ ಬಾರಿಗೆ ಹುಬ್ಬಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಇಬ್ಬರನ್ನು ಕೂಡ 2ನೇ ಹಂತದ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನ ನೀಡಬೇಕಂತ ಹೇಳಿ ನಾವು AICC ಅಧ್ಯಕ್ಷರು ಹಾಗೂ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಇತರ ಮುಖಂಡರು ನಾವು ವಿನಂತಿಸಿದ್ದೇವೆ ಹಾಗೂ ಆಗ್ರಹ ಕೂಡ ಮಾಡ್ತೇವೆ. ಮುಂದಿನ ಗೋಷ್ಠಿಯನ್ನು ನಮ್ಮ ಚಂದ್ರಶೇಖರ್ ಕೊಡಬಾಗಿ ಅವರು ಮುಗಿಸಿಕೊಳ್ಳಿ ನಾನು ಅವರಲ್ಲಿ ವಿನಂತಿಸ್ತೇನೆ. ಡಾಕ್ಟರ್ H.C. ಮಾದೇವಪ್ಪ, ಪ್ರಸಾದ್ ಅಬ್ಬಯ್ಯ ಈ ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿಗಳ, ದಲಿತ ಮಲಗೈ ಸಮುದಾಯದ ಶ್ರೇಷ್ಠ ರಾಜಕಾರಣಿಗಳ ಒಂದು ಸಾಲಿನಲ್ಲಿ ಇರ್ತಾರೆ. ಈಗ ಈ ರಾಜ್ಯದಲ್ಲಿ ಸುಮಾರು 80% ದಲಿತರು, ಅಂದರೆ 80 ಲಕ್ಷ SC ಬಲ ಸಮುದಾಯದವರಿದ್ದು ಅವ್ರಿಗಿನ್ನೂ 2 ಪ್ರಾತಿನಿಧ್ಯ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಇನ್ನೂ 2 ಪ್ರಾತಿನಿಧ್ಯ ಕೊಡಬೇಕು. ಹಾಗೆ ತಿಳ್ಕೊಂಡು ನಾವು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೂ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, ರಾಹುಲ್ ಗಾಂಧೀಜಿ ಅವರಿಗೂ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೇವೆ. ಡಾಕ್ಟರ್ ಮಾದೇವಪ್ಪ ಅವರು ಕಳೆದ 30-35 ವರ್ಷಗಳಿಂದ
ದಲಿತ ಬಲ ಸಮುದಾಯದವರೇ ಇರಲಿ, ಎಡ ಸಮುದಾಯದವರೇ ಇರಲಿ, ಎಂಟೈರ್ ಅಸ್ಪೃಶ್ಯ ಜನಾಂಗಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ಏನದ ಅನನ್ಯ. ಅದು ಈ ರಾಜ್ಯದಲ್ಲಿ PWD ಮಂತ್ರಿಗಾಗಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಅನೇಕ ಜನಹಿತ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಶೋಷಿತ ವರ್ಗಕ್ಕೆ, ವಿಶೇಷವಾಗಿ ಶೋಷಿತ ವರ್ಗಕ್ಕೆ ಒಂದು ಅವೇಕನಿಂಗ್ ಕೊಟ್ಟಂಥ ಮಹಾನ್ ವ್ಯಕ್ತಿ ಡಿ ಬಸವಲಿಂಗಪ್ಪ. ನಂತರ ಈ ರಾಜ್ಯದಲ್ಲಿ SC ಬಲ ಸಮುದಾಯದಕ್ಕೆ, ಬಲ ಸಮುದಾಯದವರ ಪರವಾಗಿ ಧ್ವನಿಯಾಗಿ ನಿಂತಂಥ ಡಾಕ್ಟರ್ ಮಹದೇವಪ್ಪನವರು, ಅವರು ಮೊದಲನೇ ಲಿಸ್ಟ್ನಲ್ಲೇ ಮಂತ್ರಿ ಸ್ಥಾನದ ಪ್ರಾಧಾನ್ಯತೆ ಸಿಗಬೇಕಾಗಿತ್ತು. ರಾಜಕೀಯ ಕಾರಣಾಂತರಗಳಿಂದ ಅದು ಆಗಿಲ್ಲ. ಇನ್ನಾದರೂ ಸಹಿತ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತು ಎರಡನೇ ಲಿಸ್ಟ್ನಲ್ಲಿ ಅವರಿಗೂ ಹುಬ್ಬಳ್ಳಿ ಅಸೆಂಬ್ಲಿ ಸೆಗ್ಮೆಂಟ್ಗೆ 3 ಬಾರಿಯಾಗಿ ಆರಿಸಿ ಬಂದಂಥ ಪ್ರಸಾದ ಅಬ್ಬಯ್ಯ ಅವರಿಗೂ ಇಬ್ಬರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಹಾಗೆ ತಿಳ್ಕೊಂಡು SC ಬಲ ಸಮುದಾಯದ ವತಿಯಿಂದ, ಕಾಂಗ್ರೆಸ್ ಪಕ್ಷದ ವತಿಯಿಂದ, ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ನಾನು ಇವತ್ತಿನ ಸರ್ಕಾರದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರಿಗೆ ಆಗ್ರಹಪಡಿಸುತ್ತೇನೆ. ವಿಶೇಷವಾಗಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಈ ಅಸ್ಪೃಶ್ಯರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಸಂವಿಧಾನ ಪೀಠಿಕೆ, ಪ್ರತಿಯೊಂದು ಶಾಲೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿಸ್ತಕ್ಕಂಥ ವಿನೂತನವಾದಂಥ ಒಂದು ಪ್ರೋಗ್ರಾಮ್ ತಂದಂಥ ಮಹಾನ್ ವ್ಯಕ್ತಿ. ಈ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ PWDಯಲ್ಲಿ 1 ಕೋಟಿ ರೂಪಾಯಿ SC ಜನಾಂಗಕ್ಕೆ, ಕಾಂಟ್ರಾಕ್ಟರ್ ಸಲುವಾಗಿ 1 ಕೋಟಿ ರೂಪಾಯಿ ರಿಸರ್ವ್ ಇಡಬೇಕು ಹಾಗೆ ತಿಳ್ಕೊಂಡು ಅವರು ಮಹದೇವಪ್ಪನವರು ಪ್ರಮುಖ ಪಾತ್ರ ವಹಿಸಿದ್ದು. ಇತ್ತೀಚೆಗೆ ಪ್ರಾರಂಭವಾದಂಥ ಈ ಒಳ ಮೀಸಲಾತಿಯಲ್ಲಿ ಈ ಅಸ್ಪೃಶ್ಯ ಜನಾಂಗಕ್ಕೆ ಯಾವುದೇ ರೀತಿ ಇಂಜಸ್ಟಿಸ್ ಆಗದ ಹಾಗೆ ಅವರು ಅದನ್ನು ಸರಿಪಡಿಸಿ ಪ್ರತಿಯೊಂದು ಸಮಾಜಕ್ಕೆ ಸಮತೋಲನ ಮಾಡಿ, ಜನಸಂಖ್ಯೆಗೆ ಅನುಗುಣವಾಗಿ ಸಮತೋಲನ ಮಾಡಿ ಒಳ ಮೀಸಲಾತಿಯನ್ನು ಹಂಚಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಮಹದೇವಪ್ಪನವರು ಈ ಸಚಿವ ಸಂಪುಟದಲ್ಲಿ ಬರಬೇಕು ಅಂತಕ್ಕಂಥ ಆಗ್ರಹ ನಾನು ಎಲ್ಲ ಸಂಸ್ಥೆಗಳ ಮುಖಾಂತರ, ಕಾಂಗ್ರೆಸ್ ಪಕ್ಷದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟ ಮಾಡ್ತೀನಿ. ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಬಲಗೈ ಸಮುದಾಯಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಲಗೈ ಸಮುದಾಯದ ಕೊಡುಗೆ ಅಪಾರ ಇತಿಹಾಸ ಇದೆ. ಆ ಒಂದು ನಿಟ್ಟಿನಲ್ಲಿ ಹಿಂದೆ ಸಿದ್ದರಾಮ ಸಾಹೇಬರ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಸುಮಾರು 3 ವರ್ಷದ ತನಕ ಕರ್ನಾಟಕ ಕಂಡರಿಯದಂತ ಸುಮಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಸುಮಾರು ಯೋಜನೆಗಳನ್ನ ಹಾಕಿ ಕಾರ್ಯಕ್ರಮಗಳನ್ನು ಕೊಟ್ಟು ಸಮಾಜದ ಎಲ್ಲ ಶೋಷಿತ ವರ್ಗದವರನ್ನ ಒಟ್ಟುಗೂಡಿಸಿ ಆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥ ಎಲ್ಲ ಸಂವಿಧಾನಬದ್ಧವಾದ ಹಕ್ಕುಗಳನ್ನು ಕೊಡುವಲ್ಲಿ HC ಮಹದೇವ್ ಸಾಹೇಬರು ಬಹಳ ಶ್ರಮಿಸಿದ್ದಾರೆ. ಅವರನ್ನು ಮೊಟ್ಟ ಮೊದಲಿಗೆ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಬೇಕಾಗಿತ್ತು. ದುರಾದೃಷ್ಟಕರ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಮಾಜಕ್ಕೆ ಅವರು ಕೈ ಬಿಟ್ಟಿದ್ದು ಬಹಳ ದುಃಖಕರ ಸಂಗತಿ. ಅವರಿಗೆ ಮೊಟ್ಟ ಮೊದಲಿಗೆ ಅವರಿಗೆ ಆ ಸ್ಥಾನ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಆದರೂ ಸಹಿತ ಈಗ 2ನೇ ಪಟ್ಟಿಯಲ್ಲಿ HC ಮಹದೇವ್ ಸಾಹೇಬರು, ಪ್ರಸಾದ್ ಅಬ್ಬಯ್ಯ ಸಾಹೇಬರು, ಇವರು ಸಮಾಜಮುಖಿ ಹಾಗೂ ಸಮಾಜದ ಬಗ್ಗೆ ಕಳಕಳಿ ಇರುವಂತ ವ್ಯಕ್ತಿಗಳು. ಇವರನ್ನ ಸಚಿವ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾವುದೇ ಕಾರಣಕ್ಕೂ ಇವ್ರನ್ನ ಕೈ ಬಿಡಬಾರದು. ಹಾಗೂ ಇವರಿಗೆ ಸಚಿವ ಸ್ಥಾನ ಕೊಟ್ಟಲ್ಲಿ ಈ ಸಮುದಾಯವನ್ನ, ಸಮಾಜನ್ನ
ಕರ್ನಾಟಕ ಸರ್ಕಾರದ ಏನು ಕಾಂಗ್ರೆಸ್ ಪಕ್ಷ ಗೌರವಿಸ್ತಿದೆ ಅಂತ ನಾವು ಅನಿಸ್ತಿದ್ದೇವೆ. ಆದ್ರೆ ಒಂದು ವೇಳೆ ಈ ಒಂದು ನಡೆಯನ್ನ ಸಮಾಜದ ಏನು ನಮ್ಮ ಚಿಂತನೆ ಇದೆ, ಸಮಾಜದ ಹಿತ ಇದೆ ಅಲ್ಲಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಆಗ್ಲಿ, ಖರ್ಗೆ ಸಾಹೇಬರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ ಒಂದು ವೇಳೆ ಸಮಾಜದ ಈ ಒಂದು ಚಿಂತನೆಯನ್ನ ಮರೆತರೆ ಅನ್ಯಾಯ ಮಾಡದಂತಾಗುತ್ತೆ. ಅದಕ್ಕೆ ದಯವಿಟ್ಟು ಸಮಾಜದ ಏನು ಕಳಕಳಿ ಇದೆ, ವಿನಂತಿ ಇದೆ, ಅದನ್ನ ಸಂಪೂರ್ಣವಾಗಿ ಪರಿಗಣಿಸಬೇಕು. ಇಲ್ಲವಾದಲ್ಲಿ ಈ ಸಮಾಜಕ್ಕೆ ಅನ್ಯಾಯ ಆದಂತಾಗ್ತದೆ. ಮುಂಬರುವ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಾವು 2028ಕ್ಕೆ ಭರ್ಜರಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಸರ್ಕಾರದ ಒಂದು ಚುಕ್ಕಾಣಿ ಹಿಡಿಬೇಕು, ಸರ್ಕಾರ ಮತ್ತೆ ರಚನೆ ಆಗ್ಬೇಕು ಎಂಬುದು ನಮ್ಮೆಲ್ಲರ ಬಲಗೈ ಸಮಾಜದ ಒಂದು ನಮ್ಮ ಅನಿಸಿಕೆ ಇದೆ. ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಇವರಿಬ್ಬರನ್ನ ಪರಿಗಣಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಹೇಳಿ ಈ ಪತ್ರಿಕೆ ಮುಖಾಂತರ ನಾವು ನಿರ್ದೇಶಿಕೊಡ್ತಾ ಇದ್ದೇವೆ.